ರೈತನ ಗೆಲುವಾಗಿದೆ. 100ಕ್ಕೆ 100 ಗೆದ್ದಿದ್ದೀವಿ. ಅವ್ರು 50 ರೂಪಾಯಿ ಕೊಡಂಗಿಲ್ಲ ಅಂದಿದ್ರು, 300 ರೂಪಾಯಿ ತಗೊಂಡಿವಿ. ಸರ್ಕಾರವನ್ನು ಭಾಗಿಸಿವಿ, ಫ್ಯಾಕ್ಟ್ರಿ ಮಾಲಕರನ್ನು ಭಾಗಿಸಿವಿ. ರೈತ ಸಂಘದ ಹೋರಾಟ, ದಿಟ್ಟತನದ ಹೋರಾಟ, ಇದು ರಾಜ್ಯದ ಪ್ರತಿಯೊಬ್ಬ ರೈತನ ಗೆಲುವು. ಇದು ಗುರುಜಿ ಏನು 9 ದಿನಗಳವರೆಗೆ ಹೋರಾಟ ಮಾಡೋದು ಅಷ್ಟು ಈಸಿ ಕೆಲಸ ಅಲ್ಲ. ಯಾಕಂದ್ರೆ ದಿನಂಪ್ರತಿ 1 ಲಕ್ಷ ಜನರು ಹೋರಾಟ ಮಾಡ್ತಾ ಇದ್ರು. ಅಣ್ಣ ದೋಸವ ಮಾಡಿದ್ರಿ, ಏನ್ ಹೇಳ್ತೀರ ಅಂತ ಸರ್? ಈ ಹೋರಾಟವನ್ನ ಹೊಡಿಬೇಕಂತ ಬಹಳ ಪ್ರಯತ್ನ, ಈ ಹೋರಾಟವನ್ನು ಹೊಡಿಬೇಕಂತ ಬಹಳ ಪ್ರಯತ್ನ ಮಾಡಿದ್ರು, ರಾಜಕಾರಣ ತಂದ್ರು. ಆದ್ರೆ ನಮ್ಮ ಪ್ರತಿಯೊಬ್ಬ ರೈತರು ಬಹಳ ತಾಳ್ಮೆಯಿಂದ, ಗುರುಗಳು ಕುಂತಾರೆ, ಚುನಪ್ಪ ಪೂಜಾರಿ ಕುಂತಾನ, ಅವ್ರ ಜೊತೆ ನಾವು ಕುಂಡ್ರು ಭೇಟಿ ಕೊಟ್ಟರು, ಇವತ್ತು ನ್ಯಾಯ ಸಿಕ್ತು ಸರ್. ಕೊನೆಯದಾಗಿ ಏನ್ ಹೇಳ್ತೀರಾ ಅಂತ ಸರ್ಕಾರಕ್ಕೆ? ಏನಿಲ್ಲ, ಸರ್ಕಾರ ಜನರ ಜೊತೆ ಇರಬೇಕು, ಜನ ಸರ್ಕಾರ ಜೊತೆ ಇರಬೇಕು. ಇವಿಷ್ಟು ಏನು ಪೂಜಾರಿ ಅವರ ಮಾತಾಗಿರುವಂತದ್ದು. ಸರ್, ಜನ ನೋಡ್ತಾ ಇದೀರಲ್ಲ ಎಷ್ಟು ಖುಷಿ ಆಗಿದ್ದಾರೆ. 10 ವರ್ಷದಿಂದ 1 ರೂಪಾಯಿ ತಗೊಂಡಿದ್ದಿಲ್ಲ, 300 ರೂಪಾಯಿ ತಗೊಂಡು ಬಿಟ್ಟಿವಿ. ಇದೆಲ್ಲ ಸಮಸ್ತ ರೈತರ ಗೆಲುವಾಗಿ ಬಿಟ್ಟರು. ರೈತನ ಹೋರಾಟಕ್ಕೆ ಸರ್ಕಾರ ಯಾವಾಗಲೂ ಬಾಗಲೇಬೇಕು, ಫ್ಯಾಕ್ಟರಿ ಅವರು ಬಾಗಲೇಬೇಕು. ಇದೊಂದು ಶಕ್ತಿ, ಇದು ನಿರಂತರವಾಗಿರ್ತದಂತ ಎಚ್ಚರಿಕೆಯನ್ನು ಕೊಡ್ತೀನಿ ಸರ್. ಅದನ್ನು ಮುಂದಿನ ದಿನಮಾನದೊಳಗೆ ಒಟ್ಟಾರೆ ರೈತರ ಸಲುವಾಗಿ ಹುಟ್ಟಿ ಬಂದೀವಿ. ಚುನಪ್ಪ ಪೂಜಾರಿ ನಮ್ಮ ನೇತೃತ್ವದೊಳಗೆ ಕನ್ನಡ ನಾಡಿನ ಸಮಸ್ತ ರೈತರಿಗೆ ನ್ಯಾಯ ಕೊಡಿಸುವ ಸಲುವಾಗಿ ನಮ್ಮ ಜೀವನ ಪ್ರಾಣವನ್ನು ಇಡ್ತೀವಿ ನಾವು. ನಿಮ್ಮ ಮತ್ತು ಚುನಪ್ಪ ಪೂಜಾರಿ ಅವರಿಂದ ಗೆಲುವು ಆಯಿತು ಸರ್. ಯಾಕಂದ್ರೆ ನಿಮ್ಮ ಒಗ್ಗಟ್ಟನ್ನು ಒಡ್ಲಿಕ್ಕೆ ಕೆಲವೊಂದಿಷ್ಟು ಸರ್ ಏನೂ ಆಗಲ್ಲ. ಚುನಪ್ಪ ಪೂಜಾರಿ ನಾನು ಒಂದೇ ತಾಯಿ ಮಕ್ಕಳು. ರಾಯಣ್ಣ ಚೆನ್ನಮ್ಮ ಇದ್ದಂಗ ರೈತರ ಸಲುವಾಗಿ ನಮ್ಮ ಕೊನೆ ಉಸಿರಿರೋ ಮಟ್ಟ ಒಕ್ಕಟ್ಟಾಗೆ ಇರ್ತೀವಿ. ಈಗ ಕೆಲವೊಂದಿಷ್ಟು ಏನೋ ನೀವು ಕೂಡ ಶಾಸಕರಾಗಬೇಕು ಅಂತ ಹೇಳಿ ಜನರು ಕೂಗಿದೆ ಸರ್. ಸರ್, ನನಗೆ ರಾಜಕಾರಣ ಅವಶ್ಯಕತೆ ಇಲ್ಲ. ಯಾಕಂದ್ರೆ ಇಲ್ಲಿ ಒಬ್ರು ಪ್ರತಿನಿಧಿ ಬರಲಿಲ್ಲ, ಶಾಸಕರು ಒಬ್ರು ಬರಲಿಲ್ಲ. ನನಗೆ ರಾಜಕಾರಣ ಅವಶ್ಯಕತೆ ಇಲ್ಲ ಸರ್. ನನ್ನ ಜನ ಈಗಾಗಲೇ ನನ್ನ ಮುಖ್ಯಮಂತ್ರಿ ಮಾಡಿಬಿಟ್ಟಿದ್ದಾರೆ. ನನಗೆ ರಾಜಕಾರಣ ಅವಶ್ಯಕತೆ ಇಲ್ಲ, ಹಣದ ಅವಶ್ಯಕತೆ ಇಲ್ಲ. ಇವತ್ತು ಒಂದು ಮನೆಗೆ ಹೋದ್ರೆ 1 ವರ್ಷಕ್ಕೆ 1 ಮನೆಗೆ ಹೋಗ್ಬೇಕಾಗ್ತದೆ. ಇದು ಜನರಿಗೆ ಗೆಲುವಾಗ್ಯದ. ಅವ್ರ ಹೃದಯದೊಳಗೆ ನಾ ಇದ್ದೀನಿ, ಅವರೆಲ್ಲರಿಗೂ ಕೈ ಮುಗಿದು ಬೇಡ್ಕೊಡ್ತೀನಿ. ಇವಿಷ್ಟು ಏನು ಶಶಿಕಾಂತ್ ಪಡ್ಸಾಲಿಗೆ ಗುರುಜಿ ಅವರ ಮಾತಾಗಿರುವಂತದ್ದು. ಕ್ಯಾಮರಾ ಪರ್ಸನ್ ರೋಹಿತ್ ಜೊತೆ ಸಂಜಯ್ ಕೌಲ್ಗಿ, ನ್ಯೂಸ್ ಫಸ್ಟ್, ಗುರ್ಲಾಪುರ.